ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ನಮ್ಮ RCB ಮತ್ತೊಂದು ಅವೇ ಮ್ಯಾಚ್ ಗೆದ್ದಾಯ್ತು. ಅದನ್ನ ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಮ್ಮ ಎಷ್ಟು ಅವ್ರ ಡೈಲಾಗ್ ಐತ್ಲ, ಗರ್ ಮೇ ಘುಸ್ಕೆ ಮಾರಂಗೆ ಅನ್ನೋರ್ತ ನಮ್ಮ RCB ಹೋದಲ್ಲೆಲ್ಲ ಏನಿಲ್ಲ, ಜಸ್ಟ್ ಟ್ರಾವೆಲ್ ಮಾಡೋದು, ಗೆಲ್ಲೋದು, ಬರೋದು. ಅತಿಥಿ ದೇವೋಭವ ನಮ್ಮ ಮನ್ಯಾಗ ಅಷ್ಟೇ. ಹೊರಗಿನವ್ರಿಗೆ ಹೊರಗೆ ಹೋಗೋದಲ್ಲ, ಹೊರಗೆ ಬಂದು ನಾವು ಹೊಡಿತೀವಿ ಅದಷ್ಟೇ. ಕೇಳ್ಬೇಕಾರೆ ಇವತ್ತ RCB ಇಟ್ಟು ಕೆಟ್ಟ ಆಡ್ತಾರ ಮ್ಯಾಚ್, ಇಟ್ಟು ಅನ್ಗಂಡ್ ಮ್ಯಾಚ್ ಆಡ್ತಾರ ಹೇಳ್ತಾರ. ಒಂದ್ ಸ್ವಲ್ಪ ಈ ಪಾಯಿಂಟ್ ಆಫ್ ಟೈಮ್ದಾಗ ಆರ್ದವ್ರು ಗೆಲ್ಬೋದತ್ ಒಬ್ರಿಗೆ ಬರ್ಲಿಲ್ಲ. ಇನ್ಫ್ಯಾಕ್ಟ್ ನನಗ ಬರ್ಲಿಲ್ಲ. ಸೋಮ್ ಕೋತ್ ಹೊಡ್ಲಾಯ್ತಿದ್ರು ಫುಲ್, ನಮಗೆ ಫುಲ್ ಖುಷಿ. ಅದ್ರ ಈ ಸಾಲ್ಟ್ ಅಣ್ಣಾಟ ಇವ್ರ ಹೆಂಗ್ ಮಾಡ್ಲತ್ತಿರ ಅಣ್ಣ ಸೊ ಹೆಂಗ ಹೊಡಿದು ಆ ಪಿಲ್ ಸಾಲ್ಟ್ ಅಪ್ಪ ಇವ್ ಆರ್ಚರ್ ಅಂತೂ ಫುಲ್ ಅಗದಿ ಸ್ಟಂಪ್ ಮೇಲೆ ಹಾಕಿ ರೊಯ್ ತುಗಿಲಾತಿರ್ ಕರೆ. ನಮ್ ಪಿಲ್ ಸಾಲ್ಟ್ ಅಣ್ಣ ನೀ ಅದ ಒಂದು ಇದು ಇಲ್ಲ, ನೀನ್ 7 ಮಿನಿಟ್ 17 ಮಿನಿಟ್ ಅನ್ನೋರ್ತಿ ಇವ್ ಸ್ಟಂಪ್ ಮುಂದೆ ಹಾಕಿರ ಸ್ಟಂಪ್ ಬಿಟ್ಬಿಟ್ಟು ಹೊಡ್ಲಾತ್ರ 6. ಸೊ ಅಲ್ಲಿಂದ್ರ ಒಂಥರ RCB ಕೈ ಫುಲ್ ಮ್ಯಾಚ್ ಬರ್ತಂತ ಹೇಳ್ಬೇಕು. ಸೊ ಇವತ್ತಿನ ಮ್ಯಾಚಿನ ವಿಚಾರಕ್ಕೆ ಬಂದ್ರೆ ಐತಿ, ಟಾಸ್ ಗೆದ್ದಿದ ನಮ್ಮ RCB ಅವ್ರಿಗೆ ಟಾಸ್ ಗೆಲ್ತಾರೋ. ಸೊ ನಮ್ ಬಾಲಿಂಗ್ ತೋತಿ ಅಂತ ಹೇಳ್ತಾರೋ. ಸೊ ಫಸ್ಟ್ ಪವರ್ ಪ್ಲೇದಾಗ 1 ವಿಕೆಟ್ ಬರಲಿಲ್ಲ. ಸೊ ಇನ್ನೇನಪ್ಪ 1 ವಿಕೆಟ್ ಬರಲಿಲ್ಲ, ಪವರ್ ಪ್ಲೇದಾಗ 1 ವಿಕೆಟ್ ಬರ್ಲಿಕ್ಕೆ ಹ್ಯಾಂಗಿನ್ನ ನಾವು ಅನ್ಕೋತ ಕೂತಿದ್ವಿ. ಬರೋಟಿಗೆ ಕೃಣಾಲ್ ಪಾಂಡ್ಯ ಅಲ್ಲಿಂದ್ರ ಇವ್ರೇನು ಎಂತ ಕೈಂಡ್ ಆಫ್ ಬೌಲರ್ ಹೊಂದಿದ್ವಿ ಅಂತ. ನಮ್ಮ ಬೆಂಗಳೂರಾಗ ಬರ್ತಾರೋ, ರನ್ ಕೊಡ್ತಾರೋ, ಬೈಸ್ಕೊತಾರೋ. ಇಲ್ಲಿ ಅವೇ ಗೇಮ್ದಾಗ ಬರ್ತಾರೋ, ಇದು ಬಂದ್ ರನ್ ಕೊಡಲ್ಲ, ವಿಕೆಟ್ ತೆಗಿತಾರೆ. ಇವ್ರೇನು ಅವೇ ಪಾಂಡ್ಯ ಅನ್ಬೇಕು, ಹೋಮ್ ಪಾಂಡ್ಯ ಅನ್ಬೇಕು, ಒಂದು ಅರ್ಥ ಆಗೋಲ್ತು. ನಿಮಗೆ ಗೊತ್ತಿರೋ ವಿಡಿಯೋದಾಗ ಕಾಮೆಂಟ್ ಮಾಡ್ರಿ. ಸೊ ಅವ್ರಿಗೆ ಏನು ಹೆಸರು ಇರ್ಬೇಕು ಅನ್ನೋದು ಕಾಮೆಂಟ್ ಮಾಡ್ರಿ. ಆಯ್ತಾ, ಇವ್ರು ಬಂದ್ ಕೂಡಲೇ ಸಂಜು ಸ್ಯಾಮ್ಸನ್ ಬರೇ ಫುಲ್ ಡೆಸ್ಪರೇಟ್ ಆಗಿ ಬಂದ್ ಎತ್ತಬೇಕು 6 ಎತ್ತಬೇಕು ಕೌಂಟಿಗೆ ಔಟ್ ಮಾಡ್ತಾರೋ ಸಂಜು ಸ್ಯಾಮ್ಸನ್. ನೆಕ್ಸ್ಟ್ ಯಪ್ಪ ಇವ್ ಯಶಸ್ವಿ ಜಯಸ್ವಾಲ್ ಕೆಟ್ಟ ಕಾಡ್ಲೈತ್ರು. ಆ ಟೈಮ್ದಾಗ ಇವ್ ರಿಯಾನ್ ಪರಾಗ್ ಬರ್ತಾನ. ರಿಯಾನ್ ಪರಾಗ ಅಡ್ಲೈಟ್ ಒಂದು 30 ರನ್ ಹೊದಿರ್ತಾರೋ. ಆ ಟೈಮಿಗೆ ನಾವ್ ವಯಸ್ಸು ಹೇಳೋರು ಯಾರು ಸ್ಯಾಮ್ಸನ್ ಅವ್ರ ಅಣ್ಣ ಏನಾಯ್ತಣ್ಣ, ಯಾಕಣ್ಣ ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಯಶಸ್ವಿ ಜೈಸ್ವಾಲ್ ಕ್ಯಾಚ್ ಬಿಟ್ಟಿರ್ತಾರ. ಸೊ ಅದಕ್ಕ ಇವ್ರ ಅವ್ರ ವಿಕೆಟ್ ತಗೋತಾರ. ಅವರು ರಿಯಾನ್ ಪರಾಗ್ ಅವ್ರ ವಿಕೆಟ್ ತಗೋತಾರ. ಸೊ ಯಾರೋ ಬಲಿ ಆದ್ರ ತಾತಿ ತಗದೀಗ. ನೆಕ್ಸ್ಟ್ ಈ ಕಡೆ ಎಸ್ ಜೈಸ್ವಾಲ್ ಅವ್ರು ಉಳ್ಕೋತಾರಲ್ಲ, ಇವ್ರನ್ನ ಅಟ್ಯಾಕ್ ಮಾಡ್ಬೇಕು ಅನ್ನೋ ಟೈಮ್ದಾಗ ಅಟ್ಯಾಕ್ ಮಾಡಿದ್ರು. 75 ರನ್ ಹೊಡಿದ್ರು. ಆ ಟೈಮ್ದಾಗ ಇನ್ನೊಂದ್ ಸ್ವಲ್ಪ 100 ಹೊಡಿಬೇಕು ಅನ್ನೋಟಿಗೆ ನಮ್ಮ ಹ್ಯಾಸಲ್ವುಡ್ ಅವ್ರ ವಿಕೆಟ್ ತೆಗಿತಾರ. ಸೊ ಯಾರನ್ನು ಬಿಟ್ಟೆ ಅಲ್ಲ ಅಂತ ಹೇಳ್ಬೇಕು. ಎಸ್ ಜೈಸ್ವಾಲ್ ಒಬ್ರನ್ನ ಅಟ್ಟ ಬಿಟ್ಟಿದ್ದು. ಲಾಸ್ಟಿಗೆ ಪಕ್ಕ ಯಾರು ತಳಗ ಆಡ್ಲಿಲ್ಲ. ಆಡಿದ್ದು ಧ್ರುವ್ ಜುರಲ್ ಒಬ್ರು ಗುರು ಆ ಮನುಷ್ಯ ಹೊಡೆದಿದ್ದು ಅಣ್ಣಗಂಡ್ ಹೊಡೆದ್ರು. ಮತ್ತೆ ಹ್ಯಾಸಲ್ವುಡ್ ರನ್ ಕೊಟ್ಟಿರ್ತಾರೆ. ಸೊ ಒಂದ್ ವಿಕೆಟ್ ತೆಗೆದ್ರ ಆ ಓವರ್ನಾಗ ಅಂದ್ರು ಭಾರಿ ಹೊಡೆದ್ರೆ. ಅದು ಧ್ರುವ್ ಜುರಲ್ ಹೊಡೆದಿದ್ ಬಗ್ಗೆ ಅಪ್ರಿಸಿಯೇಷನ್ ಕೊಡಬೇಕು. ಸೂಪರ್ ಆಗಿ ಆಡಿದ್ರು ಧ್ರುವ್ ಜುರಲ್ ಅವರು. ಮತ್ತೆ ಹೆಟ್ಮೈರ್ ಹೋದ್ರು ಗುರು ಹೆಟ್ಮೈರ್ ಏನ್ ಹೇಳ್ಬೇಕು, ಹೊಡ್ಲಾದ್ರ ಕಾಲ ಅಡ್ಡಾಗ ಒಂದು ಬಾಲ್ ಎಲ್ಲಾ ಬಾಲ್ ಸಿಕ್ಕಾಕ್ರ ಹೊಡ್ಲಾಕ್ ಒಂದು ದಾಟೆ ಇಲ್ಲ, ಎಲ್ಲ ಅಲ್ಲಿ ಬೀಳತಾವ. ಬರೇ 9 ರನ್ ತೆಗೆದು ಕಾಣಿಸುತ್ತೆ. ಸೊ ಭಾಳ ಚೀಸ್ ಇತ್ತು ಅವ್ರದ್ದು. ಸೊ ಎಲ್ಲ ಸೇರ್ಸಿ 174 ರನ್ ಹೊಡಿತಾರೋ ಆರಾದವರು. ಸೊ ನಮ್ಗೆ ಗೊತ್ತು ನಮ್ಮ ಸಾಲ್ಟ್ ಅವ್ರು ಇವರು ಒಬ್ಬರ ಕೈ 174, ಒಂದು 20 ರನ್ 30 ರನ್ ಶಾರ್ಟ್ ಅಂತ ಹೇಳ್ಬೇಕು. ನಮ್ಮವ್ರು 200 ಹೊಡೆದ್ರೆ ಬಿಡಲ್ಲ. ಇವ್ 174 ತೆಗೆದ್ರೆ ಸೊ ಹೊಡೆದ್ ಕುಳ್ಳಾಗ್ತಾರ. ಇವತ್ತು ಒಂದು ಏನ್ ಸ್ಪೆಷಲ್ ಅಂದ್ರ ಪಿಲ್ ಸಾಲ್ಟ್ ಅವ್ರದ್ದು ಇದು ಫಸ್ಟ್ನೇ ಟೈಮ್ RCB ಇಲ್ಲಿ ತಕ ಉಳ್ಕೊಂಡಿದ್ 7-8 ಓವರ್ ತಕ ಉಳ್ಕೊಂಡ್ರ ಮ್ಯಾಕ್ಸಿಮಮ್. ಸೊ ಆ ಟೈಮ್ ಸರ್ವ ನಾಶ ಮಾಡ್ತಾರ ಗೊತ್ತಾಗ್ಲ. ಕೆಲವು ವಿಷಯದಲ್ಲಿ ನಾನ್ ಬೆಂಕಿ ಉಳ್ಕಿ ಮುಂದೆ ಇದ್ದ ಆಪೋನೆಂಟ್ ಟೀಮ್ನ. ಸೊ ಇವ್ರ ಓಪನಿಂಗ್ ಬರ್ತಾರಲ್ಲ ಸಾಲ್ಟು ಮತ್ ಕೊಹ್ಲಿ ಫಸ್ಟ್ ನೂರ್ ರನ್ ಕೊಡ್ಲಾಕ್ ಹೋಗಲ್ಲ. ಆಸಾಮಿ ಒಟ್ಟ ಜೋಪ್ರಾ ಆರ್ಚರ್ ಒಟ್ಟ ಸ್ಟಂಪ್ ಮೇಲೆ ಹಾಕಿ ಕಂಚಿಗೆ ಹಾಕ್ತಿರ್ತಾರ. ಆದ್ರೆ ನಮ್ಮ ಸಾಲ್ಟ್ ಅವ್ರು ಹೇಳತ್ನಿ ಹಿಂಗ್ ಹೊಡಿತಾರು. ಬಂದ್ ಕೂಡಲೇ ಒಂದ್ ಲಕ್ಕಿ ಸ್ಟಂಪ್ ಹಾಕಿತ್ತು, ಅದು ಹೋಗಿ 4 ಹೋಗತಿ. ಇನ್ನೊಂದು ಬಂದ್ ಕೊಳ್ಳೆ ಅದೇನು ಹೊಕ್ಕತಿ. ನೆಕ್ಸ್ಟ್ ಒಂದು 4 ಹೊಡಿತಾರ. ಅದು ಎಲ್ಲಿ ಪೂರ ತಲೆ ಮೇಲೆ ಇರ್ತೈತಿ. ಅದನ್ನ ಈ ಕಡೆ ಬಂದು ಸ್ಟಂಪ್ ಮುಂದೆ ಬಂದು ಹೊಡಿತಾರ. ಸೊ ಇವತ್ತು ಅವ್ರು ಏನು ಆಟ ಮಾಡಿದಾರೆ, ಅವ್ರಿಗೆ ಇವತ್ತ ಲೆಗ್ ಸೈಡ್ನೇ ಹೊಡಿಲಿಲ್ಲ, ಅಷ್ಟು ಸ್ಟಂಪ್ ಈಚೆ ಕಡೆ ಬಂದ ಬೀಸಲಾತ್ರ ಹೊಟ್ಟು ಎಲ್ಲ. ಸೊ ಅದರಿಂದ ಇವ್ರಿಗೆ ಆಟ ಹತ್ತಾನ ಅಂತ ಹೇಳ್ಬೇಕು. ಇನ್ನು ಈ ಕಡೆ ಇವ್ರು ಹೋಗ್ಯಾರ ಈಗ ಸಂದೀಪ್ ಶರ್ಮಾ ಅರ್ಧ ಅಂಜಿಸ್ಲಾಕ್ ಬಂದಿರು. ವಿರಾಟ್ ಕೊಹ್ಲಿ ಅವ್ರು ವಿಕೆಟ್ ಬೀಳ್ತಿತ್ತು. ಸೊ ಅವ್ರು ಭಾಳ ಚಂದ ಕ್ಯಾಚ್ ಇಡ್ಲತ್ತಿರು. ಇವತ್ತು ಯಾರು RRದವ್ರು ಭಾಳ ಚಂದ ಕ್ಯಾಚ್ ಇಡ್ಲತ್ತಿರು. ರಿಯೋಪುರ ಅವ್ರು ಹುಡ್ಕೋದು ಜಿಗರ್ ಹಿಡಿದ್ರು ಅಂತ ಹೇಳಲ್ಲ, ಬಿಟ್ರೆ ಕ್ಯಾಚ್ ವಿರಾಟ್ ಕೊಹ್ಲಿ ಅವ್ರದ್ದು. ಸಂದೀಪ್ ಶರ್ಮಾ ವಿರಾಟ್ ಕೊಹ್ಲಿ ಸ್ವಲ್ಪ ರೈವಲ್ರಿ ಐತೆ ಅಂದ್ರೆ ವಿಕೆಟ್ ಇವ್ರು ಸಂದೀಪ್ ಶರ್ಮಾ ಹೆಚ್ಚಿಕೊಂಡಾರು. ಸೊ ಅದಕ್ಕೆ ಅವ್ರು ಕರ್ಕೊಂಬಂದ್ರು. ಇನ್ನು ಹೋದರ್ಸ್ ದೊಡ್ಡ ಸೆನ್ಸೇಷನ್ ಆಗಿದ್ಲ ಬೆಂಗಳೂರು ಕಾಂಟ್ ಅಂತೇಳಿ ತುಷಾರ್ ದೇಶಪಾಂಡೆ ದೊಡ್ಡ
ಒಂಥರ ಏನ್ ಹೇಳ್ತಾರೆ ನಮ್ಮ ಭಾಷೆದಾಗ ಭಾಳ ಜಿಗಿದಾಡ್ಲೈತದ ತುಷಾರ್ ದೇಶಪಾಂಡೆ ಬ್ಯಾರೆ ಟೀಮ್ ಹೋಯ್ದಕ್ರ ಅವ್ನ ಆಟಿಟ್ಯೂಡ್ ಬರಬ್ಬರಿ ಇಟ್ರಿ ನಮ್ಮ RCB ಪಿಲ್ಸ್ ಆಟ ಅಣ್ಣ ಅದು ಹೇಳ್ಬೇಕಾರೆ ಹಿಂಗ್ ಹೊಡೆದ್ರೆ ಹೇಳ್ತಾನೆ ನಾಯಿ ಹೊಡೆದಂಗೆ ಬಿಡ್ಲತ್ತರಿ ಬರೋಬ್ಬರಿ ಇತ್ತು ಅದು ಮತ್ತೆ ಈ ಜೋಪ್ರ ಆಚಾರದು ನಮ್ಮ ಪಿಲ್ಸ್ ಆಟಿಗೆ ಸ್ವಲ್ಪ ಕರುಣೆ ಇರ್ಲಿ ಅನ್ನೋರ್ತೆ ಹಂಗ್ ಹೊಡ್ಲತ್ರು. ಇನ್ನೊಂದು ನಮ್ಮ ಕಿಂಗ್ ತಮ್ಮ ಒರಿಜಿನಲ್ ಫಾರ್ಮಿಗೆ ಬಂದ್ರು ಅದು ವಿರಾಟ ರೂಪ ದರ್ಶನ ಆತತೆ ವಿರಾಟ ರೂಪ ದರ್ಶನ ಆತತ್ ಹೇಳ್ಬೇಕು ಆರಾದವ್ರಿಗೆ. ನೆಕ್ಸ್ಟ್ ನೀನು ಪಡಿಕಲ್ ಇನ್ನೇನ ಇವ್ರು ಅಂದ್ರೆ ಪಿಲ್ಸ್ ಆಲ್ಟ್ ಏನೇ ಇಟ್ಟು ಹೋಗಿದ್ದಲ್ಲ, ಸೊ ಅದೇ ಫೇಸ್ ಹೊಡಿಬೇಕಾಯ್ತು, ಅದಕ್ಕೆ ನೆಟ್ ನಮ್ಗೆ ಹೆಲ್ಪ್ ಆಗಿತ್ತು. ಸೊ ಅದೇ ಫೇಸ್ಲೇ ಪಡಿಕಲ್ ಸೂಪರ್ ಸಾಕತ್ತಾಗಿ ಆಡ್ತಾರೆ. ಸೊ ಇವತ್ತಿನ ಮ್ಯಾಚ್ ಅಂದ್ರೆ ಸೂಪರ್ ಆಗಿತ್ತು. ಮಧ್ಯಾಹ್ನ ಮ್ಯಾಚ್ ನಮ್ಮ ಕೋಚ್ ನೋಡೋಕೆ ಇಷ್ಟ. ಮತ್ತು ಹಸಿರು ಜರ್ಸಿಗಳು ನಮ್ಮ RCB ಗೆದ್ದಾಗ ಒಂಥರ ಚಲೋ ಆಗೈತಿ. ಹೋದ ವರ್ಷ ಆನ್ ದ ರೋ 7 ಮ್ಯಾಚಸ್ ಗೆದ್ರು. ಈಗ ಆನ್ ದಿ ರೋ ಎಷ್ಟು ಮ್ಯಾಚ್ ಗೆಲ್ತಾರೆ ನೋಡಿ. ನಮಗಂತ್ರ ನಮ್ಮ ಕೇರ್ ಅಟ್ಟು ಕೊಟ್ಟು ಗೆಲ್ಬೇಕಂತ ಹೇಳ್ತೀವಿ ನಾವು. ಸೊ ಎಷ್ಟು ಗೆಲ್ತಾರ ನೋಡು, 1 ಮ್ಯಾಚ್ ಅಟ್ ಟೈಮ್ ಮುಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ, ಈ ವಿಡಿಯೋ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮಾತಾಡೋಣ ಎಲ್ರಿಗೂ ನಮಸ್ಕಾರ.